8ನೇ ತರಗತಿ ವಿಷಯ ವಿಜ್ಞಾನ ಅಧ್ಯಾಯ ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು. ಮಕ್ಕಳೇ, ಈ ಅಧ್ಯಾಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಅಧ್ಯಾಯ 2 ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು. ಈ ಅಧ್ಯಾಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮಕ್ಕಳೇ, ಜೀವಿಗಳಿರುವಂತಹ ಏಕೈಕ ಗ್ರಹವೆಂದರೆ ಭೂಮಿ ಎಂದು ನಿಮಗೆ ಈಗಾಗಲೇ ತಿಳಿದಿದೆ. ಭೂಮಿಯ ಮೇಲೆ ಅನೇಕ ರೀತಿಯ ಸಸ್ಯಗಳು, ಪಕ್ಷಿಗಳು ಮತ್ತು ಪ್ರಾಣಿಗಳನ್ನು ನೋಡುತ್ತೇವೆ. ಹಾಗೆಯೇ ನಮ್ಮ ಬರಿಗಣ್ಣಿಗೆ ಕಾಣಿಸದಂತಹ ಜೀವಿಗಳು ಸಹ ಭೂಮಿಯ ಮೇಲೆ ಇವೆ. ಮಕ್ಕಳೇ, ಚಿತ್ರದಲ್ಲಿ ಗಮನಿಸಿ. ಭೂಮಿಯ ಮೇಲಿರುವಂತಹ ಜೀವಿಗಳು ಒಂದೇ ರೀತಿಯಾಗಿವೆಯೇ? ಒಂದೇ ರೀತಿಯಾಗಿಲ್ಲ. ಅವುಗಳಲ್ಲಿ ಸಾಕಷ್ಟು ವೈವಿಧ್ಯತೆಯನ್ನು ನಾವು ಕಾಣುತ್ತೇವೆ. ಅಂದರೆ ಜೀವಿ ವೈವಿಧ್ಯತೆ. ಈ ಜೀವಿಗಳಲ್ಲಿ ಬಣ್ಣಗಳಲ್ಲಿ, ಗಾತ್ರದಲ್ಲಿ, ಆಕಾರದಲ್ಲಿ ಸಾಕಷ್ಟು ವೈವಿಧ್ಯತೆಯನ್ನು ನಾವು ಕಾಣುತ್ತಿದ್ದೇವೆ. ಕೆಲವು ಜೀವಿಗಳು ಗಾತ್ರದಲ್ಲಿ ದೊಡ್ಡದಾಗಿದ್ದರೆ ಆನೆ, ಜಿರಾಫೆಯಂತಹ ಜೀವಿಗಳು ಗಾತ್ರದಲ್ಲಿ ದೊಡ್ಡದಾಗಿದ್ದರೆ, ಪಕ್ಷಿಗಳು, ಕೀಟಗಳಂತಹ ಜೀವಿಗಳು ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ. ಎಷ್ಟೊಂದು ವೈವಿಧ್ಯತೆ ಇದೆ ಅಲ್ವಾ ಮಕ್ಕಳೇ? ಚಿತ್ರದಲ್ಲಿ ನೋಡಿ ಮಕ್ಕಳೇ. ಜಿರಾಫೆ, ಆನೆಯಂತಹ ಜೀವಿಗಳು ಬೃಹತ್ ಗಾತ್ರದ ಆಕಾರವನ್ನು ಹೊಂದಿವೆ. ಹಾಗೆಯೇ ಪಕ್ಷಿ, ಇಲಿಗಳಂತಹ ಜೀವಿಗಳು ಗಾತ್ರದಲ್ಲಿ ಚಿಕ್ಕದಾಗಿರುವುದನ್ನು ಸಹ ನಾವು ಇಲ್ಲಿ ಗಮನಿಸಬಹುದು. ಇರುವೆಯ ಗಾತ್ರವನ್ನು ಗಮನಿಸಿ ಮಕ್ಕಳೇ. ಎಷ್ಟೊಂದು ಚಿಕ್ಕದಾದ ಗಾತ್ರವನ್ನು ಹೊಂದಿದೆ ಅಲ್ಲವೇ? ಮಕ್ಕಳೇ, ಈ ಚಿತ್ರದಲ್ಲಿರುವಂತಹ ಜೀವಿಗಳು ನಮ್ಮ ಬರಿಗಣ್ಣಿಗೆ ಕಾಣಿಸುತ್ತವೆ ಅಲ್ಲವೇ? ಕೆಲವೊಂದು ಜೀವಿಗಳು ನಮ್ಮ ಬರಿಗಣ್ಣಿಗೆ ಕಾಣಿಸಿದಂತಹ ಜೀವಿಗಳು ಸಹ ಭೂಮಿಯ ಮೇಲಿವೆಯೇ? ಹೌದು, ನಮ್ಮ ಕಣ್ಣಿಗೆ ಅಂದರೆ ಬರಿಗಣ್ಣಿಗೆ ಕಾಣಿಸಿದಂತಹ ಜೀವಿಗಳು ಸಹ ಭೂಮಿಯ ಮೇಲಿವೆ. ಹೌದು, ನಮ್ಮ ಬರಿಗಣ್ಣಿಗೆ ಕಾಣದ ಜೀವಿಗಳು ಸಹ ನಮ್ಮ ಭೂಮಿಯ ಮೇಲೆ ವಾಸಿಸುತ್ತವೆ. ಮಕ್ಕಳೇ, ಹಾಗಾದರೆ ಬರಿಗಣ್ಣಿಗೆ ಕಾಣಿಸಿದಂತಹ ಅಂತಹ ಜೀವಿಗಳಿಗೆ ಏನೆಂದು ಕರೆಯುತ್ತಾರೆಂದು ನಿಮಗೆ ತಿಳಿದಿದೆಯೇ? ಅಂತಹ ಜೀವಿಗಳಿಗೆ ಸೂಕ್ಷ್ಮ ಜೀವಿಗಳು ಎನ್ನುತ್ತೇವೆ. ಹಾಗಾದರೆ ಸೂಕ್ಷ್ಮ ಜೀವಿಗಳು ಎಂದರೇನು ನೋಡೋಣವಾ? ನಮ್ಮ ಸುತ್ತಲೂ ಇರುವ ಬರಿಗಣ್ಣಿನಿಂದ ಕಾಣಲು ಸಾಧ್ಯವಾಗದಿರುವ ಜೀವಿಗಳನ್ನು ಸೂಕ್ಷ್ಮ ಜೀವಿಗಳು ಎಂದು ಕರೆಯುತ್ತೇವೆ. ನಮ್ಮ ಸುತ್ತಲೂ ಇರುವ ಬರಿಗಣ್ಣಿನಿಂದ ಕಾಣಲು ಸಾಧ್ಯವಾಗದಿರುವ ಸೂಕ್ಷ್ಮದರ್ಶಕದಲ್ಲಿ ಮಾತ್ರ ಕಾಣಬಹುದಾದಂತಹ ಜೀವಿಗಳನ್ನು ನಾವು ಸೂಕ್ಷ್ಮ ಜೀವಿಗಳು ಎಂದು ಕರೆಯುತ್ತೇವೆ. ಬರ್ಕೊಳ್ತೀರಲ್ವ ಮಕ್ಕಳೇ ಇದನ್ನು? ಮಕ್ಕಳೇ, ಚಿತ್ರದಲ್ಲಿ ಗಮನಿಸಿ. ನಾವು ಸೂಕ್ಷ್ಮ ಜೀವಿಗಳನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಅಲ್ಲವೇ? ಹಾಗಾದರೆ ಅಂತಹ ಜೀವಿಗಳನ್ನು ನಾವು ವೀಕ್ಷಿಸಲು ಬಳಸುವಂತಹ ಉಪಕರಣದ ಹೆಸರನ್ನು ತಿಳಿದಿದೆಯೇ ನಿಮಗೆ? ಆ ಉಪಕರಣದ ಹೆಸರು ಸೂಕ್ಷ್ಮದರ್ಶಕ ಯಂತ್ರ, ಮೈಕ್ರೋಸ್ಕೋಪ್. ಈ ಉಪಕರಣವನ್ನು ಬಳಸಿ ನಾವು ಸೂಕ್ಷ್ಮ ಜೀವಿಗಳನ್ನು ವೀಕ್ಷಿಸಬಹುದು ಮಕ್ಕಳೇ. ಸೂಕ್ಷ್ಮ ಜೀವಿಗಳ ಒಂದು ವಿಡಿಯೋವನ್ನು ಗಮನಿಸಿ ಮಕ್ಕಳೇ. ಸೂಕ್ಷ್ಮ ಜೀವಿಗಳನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಅಮೀಬಾ, ಯೂಗ್ಲಿನಾ, ಪ್ಯಾರಾಮೀಸಿಯಂ,
ಇಂತಹ ಏಕಕೋಶ ಜೀವಿಗಳು ಸೂಕ್ಷ್ಮಜೀವಿಗಳಾಗಿವೆ. ಇವುಗಳ ಪ್ರಪಂಚವೇ ಅದ್ಭುತವಾಗಿದೆ. ಎಷ್ಟೊಂದು ವಿಸ್ಮಯವಾಗಿವೆ ಅಲ್ಲವೇ? ಬ್ಯಾಕ್ಟೀರಿಯಾಗಳು, ಏಕಕೋಶ ಜೀವಿಗಳು, ಸೂಕ್ಷ್ಮಾಣುಜೀವಿಗಳಿಂದ ನಮಗೆ ಉಪಯೋಗವೂ ಇದೆ, ಹಾಗೆಯೇ ಇವುಗಳಿಂದ ಅಷ್ಟೇ ಅಪಾಯವೂ ಇವೆ. ಆದ್ದರಿಂದ ಸೂಕ್ಷ್ಮಜೀವಿಗಳನ್ನು ನಾವು ಮಿತ್ರ ಎಂದು ಕರೆಯುತ್ತೇವೆ, ಹಾಗೆಯೇ ನಮ್ಮ ಶತ್ರುವೂ ಕೂಡ ಹೌದು. ಅದು ಹೇಗೆ ಎಂದು ನಾವು ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಮಕ್ಕಳೇ, ಸೂಕ್ಷ್ಮಾಣುಜೀವಿಗಳು ಎಲ್ಲಿ ಕಂಡುಬರುತ್ತವೆ ಎಂದು ನಾವು ತಿಳಿಯೋಣ. ಸೂಕ್ಷ್ಮಾಣುಜೀವಿಗಳು ನೀರು, ಗಾಳಿ, ಆಹಾರ, ಮಣ್ಣು, ಸಸ್ಯಗಳು, ಪ್ರಾಣಿಗಳು ಹೀಗೆ ಎಲ್ಲ ಕಡೆಯಲ್ಲೂ ಸಹ ಕಂಡುಬರುತ್ತವೆ. ವಿದ್ಯಾರ್ಥಿಗಳೇ, ಈಗ ನಾವು ಸೂಕ್ಷ್ಮಜೀವಿಗಳ ಪರಿಚಯ, ಸೂಕ್ಷ್ಮದರ್ಶಕ ಯಂತ್ರ ಮತ್ತು ವಿಜ್ಞಾನಿಗಳ ಕೊಡುಗೆ, ಸೂಕ್ಷ್ಮಜೀವಿಗಳ ವಿಧಗಳು ಯಾವುವು, ಸೂಕ್ಷ್ಮಜೀವಿಗಳ ಆವಾಸ ಸ್ಥಾನ, ಸೂಕ್ಷ್ಮಜೀವಿಗಳು ಮತ್ತು ನಾವು ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ನಾವು ಈಗ ಸೂಕ್ಷ್ಮದರ್ಶಕ ಯಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಸೂಕ್ಷ್ಮದರ್ಶಕದ ಇತಿಹಾಸ ಮತ್ತು ವಿಜ್ಞಾನಿಗಳ ಕೊಡುಗೆ. 1590ರಲ್ಲಿ ಹಾಲೆಂಡ್ ದೇಶದ ವಿಜ್ಞಾನಿಗಳಾದ ಹನ್ಸ್ ಜಾನ್ಸನ್ ಮತ್ತು ಜಕಾರಿಯಸ್ ಜಾನ್ಸನ್ ಒಂದು ಸಣ್ಣ ಕೊಳವೆಯಲ್ಲಿ 2 ಪೀನ ಮಸೂರಗಳನ್ನಿರಿಸಿ ಮೊದಲ ಸಂಯುಕ್ತ ಸೂಕ್ಷ್ಮದರ್ಶಕವನ್ನು ತಯಾರಿಸಿದರು. ಮಕ್ಕಳೇ, ಜಾನ್ಸನ್ ವಿಜ್ಞಾನಿಯ ಭಾವಚಿತ್ರವನ್ನು ಗಮನಿಸಿ. ನಂತರ 1610ರಲ್ಲಿ ಇಟಲಿ ದೇಶದ ವಿಜ್ಞಾನಿ ಜಿ ಗೆಲಿಲಿಯೋ ಉತ್ತಮ ಸೌಲಭ್ಯಗಳನ್ನು ಹೊಂದಿರುವ ಸರಳ ಸೂಕ್ಷ್ಮದರ್ಶಕವನ್ನು ತಯಾರಿಸಿದರು. ಮಕ್ಕಳೇ, ಗೆಲಿಲಿಯೋ ಭಾವಚಿತ್ರವನ್ನು ಗಮನಿಸಿ. ಮಕ್ಕಳೇ, ಸೂಕ್ಷ್ಮದರ್ಶಕ ತಯಾರಿಸಲು ನೆರವಾದಂತಹ ಇಬ್ಬರು ವಿಜ್ಞಾನಿಗಳ ಬಗ್ಗೆ ತಿಳಿಯೋಣ. ಪ್ರಮುಖರಾದವರಲ್ಲಿ ರಾಬರ್ಟ್ ಹುಕ್. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ರಾಬರ್ಟ್ ಹುಕ್ ಒಬ್ಬ ಆಂಗ್ಲ ನಿಸರ್ಗ ತಜ್ಞರಾಗಿದ್ದರು. ಇವರು ತಾವು ತಯಾರಿಸಿದಂತಹ ಸರಳವಾದಂತಹ ಸೂಕ್ಷ್ಮದರ್ಶಕದಲ್ಲಿ ಬೆಂಡಿನ ಚೂರುಗಳನ್ನು ವೀಕ್ಷಿಸುತ್ತಾರೆ. ಆಗ ಚಿತ್ರದಲ್ಲಿರುವಂತೆ ಚಿಕ್ಕ ಚಿಕ್ಕ ಕೋಣೆಗಳು ಕಂಡುಬರುತ್ತವೆ. ಅವುಗಳಿಗೆ ಸೆಲ್ಸ್ ಎಂದು ಕರೆಯುತ್ತಾರೆ. ಸೆಲ್ ಎಂದರೆ ಲ್ಯಾಟಿನ್ ಭಾಷೆಯಲ್ಲಿ ಚಿಕ್ಕ ಕೋಣೆಗಳು ಎಂದರ್ಥ. ಅವರು ತಾವು ವೀಕ್ಷಿಸಿದಂತಹ ವೀಕ್ಷಣೆಯನ್ನು ಮೈಕ್ರೋಗ್ರಾಫಿ ಎಂಬ ಪುಸ್ತಕದಲ್ಲಿ ಪ್ರಕಟಿಸುತ್ತಾರೆ. ಹೀಗೆ ಸೂಕ್ಷ್ಮದರ್ಶಕ ತಯಾರಿಕೆಯಲ್ಲಿ ಇವರ ಒಂದು ಕೊಡುಗೆಯೂ ಸಹ ಅತ್ಯಂತ ಪ್ರಮುಖವಾದದ್ದು. ಮಕ್ಕಳೇ, ಚಿತ್ರದಲ್ಲಿ ಗಮನಿಸಿ. ಸೂಕ್ಷ್ಮದರ್ಶಕ ತಯಾರಿಸಲು ನೆರವಾದಂತಹ ಮತ್ತೊಬ್ಬ ಪ್ರಮುಖ ವಿಜ್ಞಾನಿ ಆಂಟನಿ ವಾನ್ ಲೀವನ್ ಹಾಕ್. ಈತ ಕಡು ಬಡವನಾಗಿದ್ದು ಹೆಚ್ಚು ವಿದ್ಯಾಭ್ಯಾಸ ಮಾಡಲು ಸಾಧ್ಯವಾಗದೆ ಬಟ್ಟೆ ಅಂಗಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುತ್ತಾನೆ. ಬಟ್ಟೆ ಅಂಗಡಿಯಲ್ಲಿದ್ದಂತಹ ಲಿವನ್ ಹಾಕ್ ಅನೇಕ ಮಸೂರಗಳನ್ನು ತಯಾರು ಮಾಡ್ತಾನೆ. ತಯಾರು ಮಾಡಿದಾಗ ಆ ಮಸೂರದಿಂದ ಅನೇಕ ವಸ್ತುಗಳನ್ನು ವೀಕ್ಷಣೆ ಮಾಡ್ತಾನೆ. ರಕ್ತ, ಕೂದಲು, ನೀರು ಹಾಗೂ ತನ್ನ ಬಾಯಿಯಲ್ಲಿರುವಂತಹ ಎಂಜಲು ಇವುಗಳನ್ನೆಲ್ಲ ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಿಸಿದಾಗ ಅನೇಕ ಚಿಕ್ಕ ಚಿಕ್ಕ ಗಾತ್ರದ ಜೀವಿಗಳನ್ನು ಮೊಟ್ಟ ಮೊದಲು ಇವನು ವೀಕ್ಷಿಸ್ತಾನೆ. ಅವುಗಳು ಸೂಕ್ಷ್ಮಜೀವಿಗಳ ಪ್ರಪಂಚ ಅಂದಿನಿಂದ ಬೆಳಕಿಗೆ ಬಂದಿತು. ಆದ್ದರಿಂದ
ಲಿವನ್ ಹಾಕನ್ನು ಬ್ಯಾಕ್ಟೀರಿಯಾಲಜಿ ಪಿತಾಮಹ ಕೂಡ ಎಂದು ಕರೆಯುತ್ತಾರೆ. ಬ್ಯಾಕ್ಟೀರಿಯಾಲಜಿ ಪಿತಾಮಹ ಯಾರು? ಆಂಟನಿ ವಾನ್ ಲಿವನ್ ಹಾಕ್. ಮಕ್ಕಳೇ, ಸೂಕ್ಷ್ಮದರ್ಶಕ ಯಂತ್ರದ ಭಾಗಗಳು ಹಾಗೂ ಕಾರ್ಯಗಳನ್ನು ತಿಳಿಯೋಣ. ನೇತ್ರ ಮಸೂರ, ಇದರಿಂದ ನಾವು ವಸ್ತುಗಳನ್ನು ನೋಡುತ್ತೇವೆ. ಇದರಲ್ಲಿ 2 ವಿಧ, 5x 10x. ಅಂದರೆ ವಸ್ತುವು 5 ಪಟ್ಟು ದೊಡ್ಡದಾಗಿ ಕಾಣುತ್ತದೆ, ವಸ್ತು 10 ಪಟ್ಟು ದೊಡ್ಡದಾಗಿ ಕಾಣುತ್ತದೆ. ಹಿಡಿಕೆ, ಬೇಸ್, ತಳಭಾಗ. ವೇದಿಕೆ, ನಾವು ವಸ್ತುವನ್ನು ನೋಡಬೇಕಾದ ಮಾದರಿಯನ್ನಿಡುವ ಸ್ಥಳ. ಮಿರರ್, ದರ್ಪಣ, ಕೆಳಭಾಗದಲ್ಲಿ ದರ್ಪಣ ಇರುತ್ತದೆ. ಮಾದರಿಯನ್ನು ವೀಕ್ಷಿಸಲು ಬೆಳಕನ್ನು ನಾವು ಹೊಂದಾಣಿಕೆ ಮಾಡಬೇಕಾಗುತ್ತದೆ. ಡಯಾಫ್ರಮ್, ಸರಿಯಾದ ಪ್ರಮಾಣದ ಬೆಳಕನ್ನು ಬಿಡಲು ಸಹಾಯ ಮಾಡುತ್ತದೆ. ವಸ್ತುವನ್ನು ಸರಿಯಾಗಿ ಕೇಂದ್ರೀಕರಿಸಲು ಬಳಸುವಂತಹ ಕೋರ್ಸ್ ಅಡ್ಜಸ್ಟ್ಮೆಂಟ್, ಫೈನ್ ಅಡ್ಜಸ್ಟ್ಮೆಂಟ್ ಸ್ಪಷ್ಟವಾಗಿ ನೋಡಲು ಸಹಾಯ ಮಾಡುತ್ತವೆ. ವಸ್ತು ಮಸೂರ, ಇದರಲ್ಲಿರುವ ಮಸೂರಗಳು ಮಾದರಿಯನ್ನು ಹೆಚ್ಚು ವರ್ಧನೆಗೊಳಿಸುತ್ತವೆ. ಇವುಗಳ ವರ್ಧನಾ ಸಾಮರ್ಥ್ಯ ಬೇರೆ ಬೇರೆಯಾಗಿರುತ್ತದೆ. ವರ್ಧನಾ ಸಾಮರ್ಥ್ಯ 450ರಷ್ಟು ಕಾಣುತ್ತದೆ. ಸೂಕ್ಷ್ಮದರ್ಶಕ ಯಂತ್ರದ ವರ್ಧನಾ ಸಾಮರ್ಥ್ಯ ಕಂಡುಹಿಡಿಯುವುದು ಹೇಗೆ? ನೇತ್ರ ಮಸೂರದ ಸಾಮರ್ಥ್ಯ 10x, ವಸ್ತು ಮಸೂರದ್ದು 45x ಆದರೆ ಅವುಗಳನ್ನು ಗುಣಿಸಿದಾಗ 450x ಬರುತ್ತದೆ. ಅಂದರೆ ವಸ್ತುವಿನ 450ರಷ್ಟು ದೊಡ್ಡದಾಗಿ ಈ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಕಾಣುತ್ತದೆ ಎಂದು ಅರ್ಥ. ಅದೇ ಆ ಸೂಕ್ಷ್ಮದರ್ಶಕ ಯಂತ್ರದ ವರ್ಧನಾ ಸಾಮರ್ಥ್ಯವಾಗಿರುತ್ತದೆ. ಮಕ್ಕಳೇ, ಸೂಕ್ಷ್ಮದರ್ಶಕ ಯಂತ್ರದ ವಿಧಗಳನ್ನು ಗಮನಿಸಿ. ಸಂಯುಕ್ತ ಸೂಕ್ಷ್ಮದರ್ಶಕ. ಎರಡನೆಯ ವಿಧ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ ಯಂತ್ರ. ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದಲ್ಲಿ ವಸ್ತುವಿನ 1,00,000ಕ್ಕೂ ಹೆಚ್ಚು ಪಟ್ಟು ದೊಡ್ಡದಾಗಿ ವಸ್ತು ಕಾಣುತ್ತದೆ. ಅಂದರೆ ಅದರ ವರ್ಧನಾ ಸಾಮರ್ಥ್ಯ ಅನೇಕ ಪಟ್ಟು ಹೆಚ್ಚಾಗಿರುತ್ತದೆ ಸಂಯುಕ್ತ ಸೂಕ್ಷ್ಮದರ್ಶಕ ಯಂತ್ರಕ್ಕಿಂತ. ಮಕ್ಕಳೇ, ನಮ್ಮ ಬರಿಗಣ್ಣಿಗೆ ಕಾಣಿಸಿದಂತಹ ಸೂಕ್ಷ್ಮ ಜೀವಿಗಳ ಗಾತ್ರವನ್ನು ಅಳೆಯುವ ಮಾನ ಯಾವುದೆಂದು ನಿಮಗೆ ತಿಳಿದಿದೆಯೇ? ಸೂಕ್ಷ್ಮ ಜೀವಿಗಳ ಗಾತ್ರವನ್ನು ಅಳೆಯುವಂತಹ ಮಾನವೆಂದರೆ ಮೈಕ್ರೋಮೀಟರ್ ಅಥವಾ ಮೈಕ್ರಾನ್. ಹಾಗಾದರೆ 1 ಮೈಕ್ರಾನ್ ಎಂದರೇನು ಎಂದು ತಿಳಿಯೋಣ. 1 ಮೈಕ್ರಾನ್ ಅಂದರೆ 1 ಮಿಲಿಮೀಟರ್ನ 1000ದ 1 ಭಾಗಕ್ಕೆ 1 ಮೈಕ್ರಾನ್ ಸಮವಾಗಿದೆ. ಅಥವಾ 10⁻⁻6 ಮೀಟರ್ಗೆ ಸಮ. ಮಕ್ಕಳೇ, ಅಳತೆ ಪಟ್ಟಿಯನ್ನು ಗಮನಿಸಿ. 1 ಸೆಂಟಿಮೀಟರ್ಗೆ ಎಷ್ಟು ಮಿಲಿಮೀಟರ್ಗಳು? 10 ಮಿಲಿಮೀಟರ್ಗಳಲ್ಲವೇ? ಕೇವಲ 1 ಮಿಲಿಮೀಟರನ್ನು 1000 ಭಾಗಗಳನ್ನಾಗಿ ಮಾಡಿದಾಗ ಆ 1000 ಭಾಗಗಳಲ್ಲಿ 1 ಭಾಗವನ್ನು 1 ಮೈಕ್ರಾನ್ ಎಂದು ಕರೆಯುತ್ತೇವೆ. ಹಾಗಾದರೆ ಮೈಕ್ರಾನ್ ಎಂಬುದು ಬಹಳ ಅತ್ಯಂತ ಚಿಕ್ಕದಾದ ಮಾನವಾಗಿದೆ. ಸೂಕ್ಷ್ಮ ಜೀವಿಗಳಲ್ಲೇ ಅತ್ಯಂತ ಚಿಕ್ಕದಾದ ಗಾತ್ರವನ್ನು ಹೊಂದಿರುವಂತಹ ವೈರಸ್ಗಳ ಗಾತ್ರವನ್ನು ಅಳೆಯುವ ಮಾನ ನ್ಯಾನೋಮೀಟರ್. 1 ನ್ಯಾನೋಮೀಟರ್ ಎಂದರೆ 10⁻⁻9 ಮೀಟರ್ಗೆ ಸಮ. ಅಂದರೆ ಮಕ್ಕಳೇ, 1 ಮೈಕ್ರೋಮೀಟರನ್ನು ನಾವು 1000 ಭಾಗವನ್ನು ಮಾಡಿದಾಗ
ಅದರಲ್ಲಿ ಒಂದು ಭಾಗವನ್ನು ನಾವು ನ್ಯಾನೋಮೀಟರ್ ಎಂದು ಕರೆಯುತ್ತೇವೆ. ಮಕ್ಕಳೇ, ಚಿತ್ರದಲ್ಲಿ ಗಮನಿಸಿ. ಸೂಕ್ಷ್ಮಾಣುಜೀವಿಗಳು, ಬ್ಯಾಕ್ಟೀರಿಯಾಗಳು, ಪ್ರೋಟೋಜೋವಗಳು, ಶೈವಲಗಳು, ವೈರಸ್ಗಳು. ಹಾಗಾದರೆ ಇಂತಹ ಸೂಕ್ಷ್ಮಜೀವಿಗಳು ಎಲ್ಲಿ ವಾಸಿಸುತ್ತವೆ? ಪ್ರಪಂಚದ ಎಲ್ಲ ಭಾಗಗಳಲ್ಲಿಯೂ ಸೂಕ್ಷ್ಮಾಣುಜೀವಿಗಳು ಹರಡಿಕೊಂಡಿವೆ. ಶೀತ ಪ್ರದೇಶಗಳಲ್ಲಿಯೂ ಸಹ ಕಂಡುಬರುತ್ತವೆ, ಮರುಭೂಮಿಗಳಲ್ಲಿ ಕಂಡುಬರುತ್ತವೆ, ಬಿಸಿ ನೀರಿನ ಬುಗ್ಗೆಗಳಲ್ಲಿ ಕಂಡುಬರುತ್ತವೆ, ಜೌಗು ಪ್ರದೇಶಗಳಲ್ಲಿ, ಗಾಳಿ, ಹೀಗೆ ನೀರು, ಮಣ್ಣು, ಸಸ್ಯಗಳಲ್ಲಿ, ಪ್ರಾಣಿಗಳಲ್ಲಿ, ಹೀಗೆ ಎಲ್ಲ ಕಡೆಗಳಲ್ಲಿಯೂ ಸಹ ಸೂಕ್ಷ್ಮಜೀವಿಗಳು ಕಂಡುಬರುತ್ತವೆ. ಹಾಗೆಯೇ ನಮ್ಮ ದೇಹದಲ್ಲಿಯೂ ಸಹ ಸೂಕ್ಷ್ಮಜೀವಿಗಳು ಕಂಡುಬರುತ್ತವೆ. ದೇಹದ ಹೊರ ಮೇಲ್ಮೈಯಲ್ಲಿಯೂ ಸಹ ಹಾಗೂ ದೇಹದೊಳಗೂ ಸಹ ಕಂಡುಬರುತ್ತವೆ. ಮಕ್ಕಳೇ, ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಊಟ ಮಾಡುವ ಮೊದಲು ಚೆನ್ನಾಗಿ ಕೈ ತೊಳೆಯಬೇಕು ಎಂದು ಹೇಳುತ್ತಾರಲ್ಲವೇ? ಏಕೆಂದರೆ ನಮ್ಮ ಕೈಯಲ್ಲಿ ಸೂಕ್ಷ್ಮಾಣುಜೀವಿಗಳಿದ್ದು ನಮ್ಮ ಆಹಾರದ ಮೂಲಕ ಪ್ರವೇಶಿಸಿ ನಮ್ಮ ಆರೋಗ್ಯವನ್ನು ಹಾನಿ ಉಂಟು ಮಾಡುತ್ತದೆ. ಆದ್ದರಿಂದ ಚೆನ್ನಾಗಿ ಸ್ವಚ್ಛವಾಗಿ ಕೈಗಳನ್ನು ತೊಳೆದುಕೊಳ್ಳಬೇಕು. ಮಕ್ಕಳೇ, ಈಗ ನಾವು ಸೂಕ್ಷ್ಮಜೀವಿಗಳ ವಿಧಗಳ ಬಗ್ಗೆ ತಿಳಿಯೋಣ. ಮಕ್ಕಳೇ, ಸೂಕ್ಷ್ಮಜೀವಿಗಳಲ್ಲಿ 5 ಬಗೆಗಳಿವೆ. ಅವುಗಳೆಂದರೆ ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು, ವೈರಸ್ಗಳು, ಶೈವಲಗಳು, ಪ್ರೋಟೋಜೋವಾಗಳು. ಹಾಗಾದರೆ ಸೂಕ್ಷ್ಮಜೀವಿಗಳ 5 ವಿಧಗಳು ಯಾವುವು ಅಂತ ಗೊತ್ತಾಯ್ತಲ್ವಾ ಮಕ್ಕಳೇ? ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು, ವೈರಸ್ಗಳು, ಶೈವಲಗಳು ಮತ್ತು ಪ್ರೋಟೋಜೋವಾಗಳು. ಮೊದಲಿಗೆ ನಾವು ಬ್ಯಾಕ್ಟೀರಿಯಾಗಳ ಬಗ್ಗೆ ತಿಳಿದುಕೊಳ್ಳೋಣ. ಬ್ಯಾಕ್ಟೀರಿಯಾಗಳು ಏಕಕೋಶ ಜೀವಿಗಳಾಗಿವೆ. ಅವುಗಳ ದೇಹವು ಒಂದೇ ಒಂದು ಕೋಶದಿಂದ ಮಾಡಲ್ಪಟ್ಟಿರುತ್ತದೆ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಹಾಗೆಯೇ ಬ್ಯಾಕ್ಟೀರಿಯಾಗಳು ಪ್ರೊಕ್ಯಾರಿಯೋಟ್ ರೀತಿಯ ಜೀವಕೋಶವನ್ನು ಹೊಂದಿವೆ. ಪ್ರೊಕ್ಯಾರಿಯೋಟ್ ಜೀವಕೋಶ ಎಂದರೇನು? ಕೋಶದಲ್ಲಿ ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಇಲ್ಲದೇ ಇರುವುದು. ಹಾಗೆಯೇ ಬ್ಯಾಕ್ಟೀರಿಯಾಗಳ ಗಾತ್ರವು ಸಾಮಾನ್ಯವಾಗಿ 0.5 ರಿಂದ 7 ಮೈಕ್ರೋಮೀಟರ್ ಆಗಿರುತ್ತದೆ. ಬ್ಯಾಕ್ಟೀರಿಯಾಗಳ ಕೋಶ ಭಿತ್ತಿಯು ಪೆಪ್ಟಿಡೋಗ್ಲೈಕಾನ್ ಎಂಬ ಪದರದಿಂದ ಮಾಡಲ್ಪಟ್ಟಿರುತ್ತದೆ. ಬ್ಯಾಕ್ಟೀರಿಯಾಗಳ ಚಲನೆ ಹೇಗೆ ನಡೆಯುತ್ತದೆ ನೋಡಿ ಮಕ್ಕಳೇ. ಕೂದಲಿನಂತಹ ರಚನೆಗಳು ಏನು ಕಂಡು ಬರ್ತಾವಲ್ವಾ, ಇವುಗಳಿಗೆ ಕಶಾಂಗಗಳು ಎಂದು ಕರೆಯುತ್ತೇವೆ. ಈ ಕಶಾಂಗಗಳ ಮೂಲಕ ಬ್ಯಾಕ್ಟೀರಿಯಾಗಳು ಚಲಿಸುತ್ತವೆ. ಹಾಗಾದರೆ ಬ್ಯಾಕ್ಟೀರಿಯಾಗಳ ಚಲನಾಂಗ ಯಾವುದು? ಕಶಾಂಗ. ಮಕ್ಕಳೇ, ಬ್ಯಾಕ್ಟೀರಿಯಾಗಳು ವಿವಿಧ ಆಕಾರದಲ್ಲಿ ಇರುತ್ತವೆ. ಕೆಲವು ಬ್ಯಾಕ್ಟೀರಿಯಾಗಳು ದುಂಡಾಕಾರದಲ್ಲಿರುತ್ತವೆ, ಕೆಲವು ಬ್ಯಾಕ್ಟೀರಿಯಾಗಳು ದಂಡಾಕಾರದಲ್ಲಿರುತ್ತವೆ, ಕೆಲವು ಅರ್ಧಚಂದ್ರಾಕಾರದಲ್ಲಿರುತ್ತವೆ, ಇನ್ನು ಕೆಲವು ಬ್ಯಾಕ್ಟೀರಿಯಾಗಳು ಸುರುಳಿ ಆಕಾರದಲ್ಲಿರುತ್ತವೆ. ಹಾಗಾದರೆ ದುಂಡಾಕಾರದ ಬ್ಯಾಕ್ಟೀರಿಯಾಗಳಿಗೆ ಏನೆಂದು ಕರೆಯುತ್ತಾರೆ? ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ದುಂಡಾಕಾರದ ಬ್ಯಾಕ್ಟೀರಿಯಾಗಳಿಗೆ ಕಾಕೈ ಎಂದು ಕರೆಯುತ್ತಾರೆ. ಹಾಗೆಯೇ ದಂಡಾಕಾರದ ಬ್ಯಾಕ್ಟೀರಿಯಾಗಳಿಗೆ ಬ್ಯಾಸಿಲೈ ಎಂದು ಕರೆಯುತ್ತಾರೆ. ಹಾಗೆಯೇ ಅರ್ಧಚಂದ್ರಾಕಾರದ ಬ್ಯಾಕ್ಟೀರಿಯಾಗಳಿಗೆ ವಿಬ್ರಿಯೋ ಎಂದು ಕರೆಯುತ್ತಾರೆ.
ಸುರುಳಿ ಆಕಾರದ ಬ್ಯಾಕ್ಟೀರಿಯಾಗಳಿಗೆ ಸ್ಪೈರಿಲಮ್ ಎಂದು ಕರೆಯುತ್ತಾರೆ. ಹಾಗಾದರೆ ಬ್ಯಾಕ್ಟೀರಿಯಾಗಳ ವಿವಿಧ ಆಕಾರಗಳ ಬಗ್ಗೆ ಗೊತ್ತಾಯ್ತಲ್ವ ಮಕ್ಕಳೇ? ಕಾಕೈ, ಬೆಸಿಲೈ, ವಿಬ್ರಿಯೋ, ಸ್ಪೈರಿಲಮ್. ಮಕ್ಕಳೇ, ನಾವು ಬ್ಯಾಕ್ಟೀರಿಯಾಗಳಿಗೆ ಕೆಲವು ಉದಾಹರಣೆಗಳನ್ನು ತಿಳಿದುಕೊಳ್ಳೋಣ. ನೋಡಿ ಮಕ್ಕಳ, ಚಿತ್ರದಲ್ಲಿ ಗಮನಿಸಿ. ನಾವು ಸೇವಿಸುವಂತಹ ಮೊಸರಿನಲ್ಲಿ ಬ್ಯಾಕ್ಟೀರಿಯಾ ಇರುತ್ತದೆ. ಆ ಮೊಸರಿನಲ್ಲಿರುವ ಬ್ಯಾಕ್ಟೀರಿಯಾದ ಹೆಸರು ಲ್ಯಾಕ್ಟೋಬೆಸಿಲೈ. ಆಗಲೇ ನೀವು ಕಲ್ತ್ಕೊಂಡ್ರಲ್ವಾ? ಬೆಸಿಲೈ ಅಂದರೆ ಯಾವ ಆಕಾರದಲ್ಲಿರುತ್ತದೆ? ದಂಡಾಕಾರದಲ್ಲಿ ಬ್ಯಾಕ್ಟೀರಿಯಾ ಇರುತ್ತದೆ. ಹಾಗೆ ಮೊಸರಿನಲ್ಲಿ ದುಂಡಾಕಾರದ ಬ್ಯಾಕ್ಟೀರಿಯಾಗಳು ಕೂಡ ಇರುತ್ತವೆ. ಮೊಸರಿನಲ್ಲಿ ಕಂಡುಬರುವಂತಹ ಬ್ಯಾಕ್ಟೀರಿಯಾಗಳನ್ನು ವೀಕ್ಷಿಸಿ ಮಕ್ಕಳೇ. ಹಾಗಾದರೆ ನಿಮ್ಮ ಮನೆಗಳಲ್ಲಿ ಹಾಲು ಮೊಸರಾಗಲಿಕ್ಕೆ ಕಾರಣವಾದಂತಹ ಬ್ಯಾಕ್ಟೀರಿಯಾ ಯಾವುದು ಅಂತ ಗೊತ್ತಾಯ್ತಲ್ವ ಮಕ್ಕಳೇ? ಆ ಬ್ಯಾಕ್ಟೀರಿಯಾದ ಹೆಸರು ಲ್ಯಾಕ್ಟೋಬೆಸಿಲಸ್. ಹಾಗೆ ನಾವು ಮತ್ತೊಂದು ಬಗೆಯ ಬ್ಯಾಕ್ಟೀರಿಯಾದ ಬಗ್ಗೆ ತಿಳಿದುಕೊಳ್ಳೋಣ. ದ್ವಿದಳ ಸಸ್ಯಗಳ ಬೇರುಗಂಟುಗಳಲ್ಲಿ ಒಂದು ಬಗೆಯ ಬ್ಯಾಕ್ಟೀರಿಯಾ ಇರುತ್ತದೆ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಬೇರುಗಂಟುಗಳು, ಆ ಬೇರುಗಂಟುಗಳಲ್ಲಿ ಇರುವಂತಹ ಬ್ಯಾಕ್ಟೀರಿಯಾ ಯಾವುದು? ರೈಜೋಬಿಯಂ. ಶೇಂಗಾ ಗಿಡ ಅಥವಾ ನೆಲಗಡಲೆ ನೀವು ಕಿತ್ತಾಗ ಅಲ್ಲಿ ಬೇರುಗಂಟುಗಳನ್ನು ನೋಡಿರ್ತೀರಲ್ಲವೇ? ಅದರಲ್ಲಿ ಈ ರೈಜೋಬಿಯಂ ಎಂಬ ಬ್ಯಾಕ್ಟೀರಿಯಾ ಇದ್ದು, ಇದು ನೈಟ್ರೋಜನ್ ಸ್ಥಿರೀಕರಣದಲ್ಲಿ, ಅಂದರೆ ವಾತಾವರಣದಲ್ಲಿರುವಂತಹ ನೈಟ್ರೋಜನನ್ನು ಹೀರಿಕೊಂಡು ಮಣ್ಣನ್ನು ಫಲವತ್ತಾಗಿಸುವುದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಮತ್ತೊಂದು ಬ್ಯಾಕ್ಟೀರಿಯಾವನ್ನು ವೀಕ್ಷಿಸಿ ಮಕ್ಕಳೇ. ಚಿತ್ರದಲ್ಲಿ ಗಮನಿಸಿ. ಚರ್ಮದ ಮೇಲಿರುವಂತಹ ಒಂದು ಬ್ಯಾಕ್ಟೀರಿಯಾ ಸ್ಟೆಫಿಲೋಕಾಕಸ್ ಎಪಿಡರ್ಮಿಸ್. ಸಾಮಾನ್ಯವಾಗಿ ಮೊಡವೆಗಳು ಉಂಟಾಗಲಿಕ್ಕೆ ಕಾರಣವಾದಂತಹ ಬ್ಯಾಕ್ಟೀರಿಯಾ ಸ್ಟೆಫಿಲೋಕಾಕಸ್ ಎಪಿಡರ್ಮಿಸ್. ಹಾಗೆಯೇ ಪಕ್ಕದಲ್ಲಿರುವಂತಹ ಮತ್ತೊಂದು ಬ್ಯಾಕ್ಟೀರಿಯಾ ಎಸ್ಚೆರಿಷಿಯಾ ಕೋಲೈ. ಇದು ಸಹ ನಮ್ಮ ಕರುಳಿನಲ್ಲಿರುವಂತಹ ಬ್ಯಾಕ್ಟೀರಿಯಾವಾಗಿದ್ದು, ಇದು ನಮ್ಮ ದೇಹಕ್ಕೆ ಅಗತ್ಯವಾದಂತಹ ವಿಟಮಿನ್ ಬಿ ಕಾಂಪ್ಲೆಕ್ಸನ್ನು ತಯಾರಿಸುತ್ತದೆ. ಮಕ್ಕಳೇ, ಸೂಕ್ಷ್ಮ ಜೀವಿಗಳಲ್ಲಿ ಎರಡನೇ ವಿಧವಾದಂತಹ ಶಿಲೀಂಧ್ರಗಳ ಬಗ್ಗೆ ತಿಳಿಯೋಣ. ಶಿಲೀಂಧ್ರಗಳು ಯೂಕ್ಯಾರಿಯೋಟಿಕ್ ಜೀವಕೋಶಗಳನ್ನು ಹೊಂದಿವೆ. ಅಂದರೆ ಜೀವಕೋಶಗಳಲ್ಲಿ ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಕಂಡುಬರುತ್ತದೆ. ಹೆಚ್ಚಿನ ಶಿಲೀಂಧ್ರಗಳು ಬಹುಕೋಶೀಯ ಜೀವಿಗಳಾಗಿವೆ. ಅವುಗಳ ಕೋಶ ಭಿತ್ತಿಯು ಕೈಟಿನ್ ಎಂಬ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತದೆ. ಶಿಲೀಂಧ್ರಗಳು ತಮಗೆ ಬೇಕಾದಂತಹ ಆಹಾರವನ್ನು ಕೊಳೆಯುತ್ತಿರುವ ಸಾವಯವ ವಸ್ತುಗಳಿಂದ ಪಡೆಯುತ್ತವೆ. ಆದ್ದರಿಂದ ಅವುಗಳನ್ನು ಕೊಳೆತಿನಿಗಳು ಎಂದು ಕರೆಯುವರು. ಶಿಲೀಂಧ್ರಗಳು ಹೈಫೆಗಳೆಂಬ ತಂತುವಿನಂತಹ ಕೊಳವೆಯಾಕಾರದ ರಚನೆಯನ್ನು ಶಿಲೀಂಧ್ರಗಳು ಹೈಫೆಗಳೆಂಬ ತಂತುವಿನಂತಹ ಕೊಳವೆಯಾಕಾರದ ರಚನೆಯನ್ನು ಹೊಂದಿವೆ. ಹೈಫೆಗಳ ಗುಂಪನ್ನು ಮೈಸೀಲಿಯಂ ಎನ್ನುವರು. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಹೈಫೆ. ಹಾಗಾದರೆ ಶಿಲೀಂಧ್ರಗಳಿಗೆ ಕೆಲವು ಉದಾಹರಣೆಗಳನ್ನು ತಿಳಿಯೋಣ. ನಿಮ್ಮ ಮನೆಗಳಲ್ಲಿ ಬ್ರೆಡ್ ಮೇಲೆ ಬೂಸ್ಟ್ ಬೆಳೆಯುವುದನ್ನು ಗಮನಿಸಿದ್ದೀರಾ ಅಲ್ಲವೇ ಮಕ್ಕಳೇ? ಅದು ಒಂದು ಬಗೆಯ ಶಿಲೀಂಧ್ರ. ಆ ಶಿಲೀಂಧ್ರದ ಹೆಸರು ರೈಜೋಪಸ್ ಬ್ರೆಡ್ ಮೌಲ್ಡ್ ಎಂದು ಕರೆಯುತ್ತಾರೆ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಬ್ರೆಡ್ ಮೇಲೆ ಬೆಳೆದಿರುವಂತಹ
ರೈಜೋಪಸ್ ಇದು ಒಂದು ಶಿಲೀಂಧ್ರವಾಗಿದೆ. ಶಿಲೀಂಧ್ರಗಳಿಗೆ ಮತ್ತೊಂದು ಉದಾಹರಣೆ ಎಂದರೆ ಬ್ಲೂ ಮೋಲ್ಡ್. ನಿಂಬೆಹಣ್ಣಿನ ಮೇಲೆ ನೀಲಿ ಬಣ್ಣದಲ್ಲಿ ಈ ರೀತಿ ಬೆಳೆದಿರುವುದನ್ನು ನೀವು ಗಮನಿಸಿರಬಹುದು ಮಕ್ಕಳೇ. ಈ ಶಿಲೀಂಧ್ರದ ಹೆಸರು ಪೆನ್ಸಿಲಿಯಂ ಬ್ಲೂ ಮೋಲ್ಡ್ ಎಂದು ಕರೆಯುತ್ತಾರೆ. ಸಕ್ಕರೆ ಮಾಧ್ಯಮದಲ್ಲಿ ಬೆಳೆಯುವಂತಹ ಈಸ್ಟ್ ಸೆಕೆರೋಮೈಸಿಸ್ ಈಸ್ಟ್ ಕೂಡ ಒಂದು ಶಿಲೀಂಧ್ರವಾಗಿದೆ. ಇದನ್ನು ಬೇಕರಿಗಳಲ್ಲಿ ಬ್ರೆಡ್ ಮತ್ತು ಬನ್ಗಳ ತಯಾರಿಕೆ ಹಾಗೂ ಕೇಕ್ಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, ಬ್ರೆಡ್ ಮೇಲೆ ಬೆಳೆಯುವಂತಹ ಬ್ರೆಡ್ ಮೋಲ್ಡ್, ನಿಂಬೆಹಣ್ಣಿನ ಮೇಲೆ ಬೆಳೆಯುವಂತಹ ಪೆನ್ಸಿಲಿಯಂ, ಆಸ್ಟರ್ಜಿಲ್ಲಸ್ ಇವೆಲ್ಲವೂ ಕೂಡ ಶಿಲೀಂಧ್ರಗಳಾಗಿವೆ. ಮಕ್ಕಳೇ, ಈಗ ನಾವು ಸೂಕ್ಷ್ಮ ಜೀವಿಗಳಲ್ಲಿ ವಿಧಗಳಲ್ಲಿ ಒಂದಾದಂತಹ ಮೂರನೇ ವಿಧ ವೈರಸ್ಗಳ ಬಗ್ಗೆ ತಿಳಿಯೋಣ. ಇಡೀ ಪ್ರಪಂಚವನ್ನೇ ತಲ್ಲಣಿಸುತ್ತಿರುವಂತಹ ಮಕ್ಕಳೇ, ಈಗ ನಾವು ಸೂಕ್ಷ್ಮಾಣುಜೀವಿಗಳಲ್ಲಿ ಒಂದಾದ ವೈರಸ್ಗಳ ರಚನೆಯ ಬಗ್ಗೆ ತಿಳಿದುಕೊಳ್ಳೋಣ. ವೈರಸ್ಗಳು ಸೂಕ್ಷ್ಮಜೀವಿಗಳಲ್ಲೇ ಅತ್ಯಂತ ಚಿಕ್ಕದಾದ ಗಾತ್ರವನ್ನು ಹೊಂದಿರುವ ಸೂಕ್ಷ್ಮಜೀವಿಗಳಾಗಿವೆ. ವೈರಸ್ಗಳು ನ್ಯೂಕ್ಲಿಕ್ ಆಮ್ಲ ಸಮೂಹವನ್ನು ಸುತ್ತುವರೆದಿರುವ ಕ್ಯಾಪ್ಸಿಡ್ ಎಂಬ ಪ್ರೋಟೀನ್ ಪದರವನ್ನು ಹೊಂದಿರುವ ಅಕೋಶೀಯ ಘಟಕಗಳು. ವೈರಸ್ಗಳು ಅತಿಥೇಯ ಜೀವಿಯ ಕೋಶದೊಳಗೆ ಸಂತಾನೋತ್ಪತ್ತಿ ಮಾಡುತ್ತವೆ. ವೈರಸ್ಗಳು ಸೋಂಕುಕಾರಕಗಳು. ಅವು ಬ್ಯಾಕ್ಟೀರಿಯಾಗಳಿಗಿಂತ ತುಂಬ ಚಿಕ್ಕದಾಗಿರುತ್ತವೆ. ಅವುಗಳನ್ನು ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದಿಂದ ಮಾತ್ರ ನೋಡಲು ಸಾಧ್ಯವಿದೆ. ಅವುಗಳ ಗಾತ್ರ ಸುಮಾರು 20 ರಿಂದ 300 ನ್ಯಾನೋಮೀಟರ್ಗಳಾಗಿರುತ್ತದೆ. ಮಕ್ಕಳೇ, ಚಿತ್ರದಲ್ಲಿ ಗಮನಿಸಿ. ವೈರಸ್ಗಳಿಗೆ ಉದಾಹರಣೆ. ಮೊದಲನೇ ಚಿತ್ರ HIV ವೈರಸ್, ಏಡ್ಸ್ ರೋಗವನ್ನುಂಟು ಮಾಡುವಂತಹ HIV ಇದು ಒಂದು ವೈರಸ್. ಹಾಗೆಯೇ ಎರಡನೇ ಚಿತ್ರ ಗಮನಿಸಿ. TMV ಅಂದರೆ ಟೊಬ್ಯಾಕೊ ಮೊಸಾಯಿಕ್ ವೈರಸ್, ತಂಬಾಕು ಮೊಸಾಯಿಕ್ ವೈರಸ್. ಇದು ಒಂದು ಸಸ್ಯ ವೈರಸ್ ಆಗಿದ್ದು ತಂಬಾಕು ಗಿಡಕ್ಕೆ ರೋಗವನ್ನುಂಟು ಮಾಡುತ್ತದೆ. ಹಾಗೆಯೇ ಮೂರನೇ ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, ಫಾಕ್ಸ್ ವೈರಸ್. ಇದು ಸಹ ಪ್ರಾಣಿಗಳಲ್ಲಿ ರೋಗವನ್ನುಂಟು ಮಾಡುವಂತಹ ಒಂದು ವೈರಸ್ ಆಗಿದೆ. ವಿದ್ಯಾರ್ಥಿಗಳೇ, ಸಸ್ಯ ವೈರಸ್ಗಳು ಪ್ರಾಣಿ ವೈರಸ್ಗಳಂತೆ ಬ್ಯಾಕ್ಟೀರಿಯಾ ವೈರಸ್ಗಳು ಕೂಡ ಇರುತ್ತವೆ. ಆ ಬ್ಯಾಕ್ಟೀರಿಯಾ ವೈರಸ್ಗಳಿಗೆ ಉದಾಹರಣೆ ಎಂದರೆ ಬ್ಯಾಕ್ಟೀರಿಯೋಫೇಜ್. ಹಾಗಾದರೆ ಬ್ಯಾಕ್ಟೀರಿಯೋಫೇಜ್ ಎಂದರೇನು? ಬ್ಯಾಕ್ಟೀರಿಯಾಗೆ ಸೋಂಕನ್ನು ಉಂಟು ಮಾಡುವ ವೈರಸ್ಗಳನ್ನು ಬ್ಯಾಕ್ಟೀರಿಯೋಫೇಜ್ಗಳು ಎನ್ನುತ್ತಾರೆ. ಅಂದರೆ ಈ ವೈರಸ್ಗಳು ಬ್ಯಾಕ್ಟೀರಿಯಾಗಳನ್ನೇ ಸೋಂಕನ್ನು ಉಂಟು ಮಾಡಿ ಅವುಗಳನ್ನು ನಾಶಪಡಿಸುತ್ತವೆ. ಹಾಗಾಗಿ ಇಂತಹ ವೈರಸ್ಗಳಿಗೆ ಬ್ಯಾಕ್ಟೀರಿಯೋಫೇಜ್ಗಳೆಂದು ಕರೆಯುತ್ತಾರೆ. ಹಾಗಾದರೆ ಬ್ಯಾಕ್ಟೀರಿಯಾ ವೈರಸ್ಗೆ ಒಂದು ಉದಾಹರಣೆಯನ್ನು ಕೊಡಿ ಅಂದರೆ ನೀವು ಯಾವುದು ಬರಿತೀರಾ? ಬ್ಯಾಕ್ಟೀರಿಯೋಫೇಜ್. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, ಬ್ಯಾಕ್ಟೀರಿಯೋಫೇಜ್ನ ಚಿತ್ರ, ಅದರ ಭಾಗಗಳನ್ನು ಗಮನಿಸಿ. ತಲೆಯ ಭಾಗ, ಕುತ್ತಿಗೆಯ ಭಾಗ, ಕಾಲರ್ ಹೊದಿಕೆ ಹಾಗೂ ನ್ಯೂಕ್ಲಿಕ್ ಆಮ್ಲ DNA ಹೊಂದಿರುತ್ತದೆ. ಮಕ್ಕಳೇ, ಸೂಕ್ಷ್ಮ ಜೀವಿಗಳಲ್ಲಿ 4ನೇ ವಿಧವಾದ ಶೈವಲಗಳ ಬಗ್ಗೆ ತಿಳಿಯೋಣ. ಶೈವಲಗಳು ದ್ಯುತಿ ಸಂಶ್ಲೇಷಣೆಯನ್ನು ನಡೆಸುವ ಏಕಕೋಶೀಯ ಅಥವಾ ಬಹುಕೋಶೀಯ ಜೀವಿಗಳಾಗಿವೆ. ಶೈವಲಗಳ ಮತ್ತೊಂದು ಲಕ್ಷಣವೆಂದರೆ ಅವು ನೀರು, ತೇವವಾಗಿರುವ ಮಣ್ಣು ಹಾಗೂ ಬಂಡೆಗಳ ಮೇಲೆ ಜೀವಿಸುತ್ತವೆ. ಶೈವಲಗಳಲ್ಲಿ ಸಂತಾನೋತ್ಪತ್ತಿಯು
ಅಲೈಂಗಿಕ ಹಾಗೂ ಲೈಂಗಿಕ ವಿಧಾನಗಳಿಂದ ನಡೆಯುತ್ತದೆ. ಶೈವಲ್ಯಗಳಿಗೆ ಉದಾಹರಣೆಗಳನ್ನು ಗಮನಿಸಿ ಮಕ್ಕಳೇ. ಕ್ಲಾಮಿಡೋಮಾನಸ್, ವಾಲ್ವಾಕ್ಸ್ ಇವು ಶೈವಲ್ಯಗಳಿಗೆ ಉದಾಹರಣೆಗಳಾಗಿವೆ. ಸ್ಪೈರೋಗೈರಾ ಇದು ಸಹ ಶೈವಲ್ಯಕ್ಕೆ ಒಂದು ಉದಾಹರಣೆ. ಮಕ್ಕಳೇ ಚಿತ್ರದಲ್ಲಿ ಗಮನಿಸಿ. ಸ್ಪೈರೋಗೈರಾ, ಯುಲೋಥ್ರಿಕ್ಸ್ ಹೀಗೆ ನೀರಿನಲ್ಲಿ ಬೆಳೆಯುವಂತಹ ಹಸಿರು ಬಣ್ಣದ ಪಾಚಿಗಳನ್ನೇ ನಾವು ಶೈವಲ್ಯಗಳು ಎಂದು ಕರೆಯುತ್ತೇವೆ. ಮಕ್ಕಳೇ ಈ ಶೈವಲ್ಯಗಳು ಸಿಹಿ ನೀರಿನಲ್ಲಿಯೂ ಕಂಡುಬರುತ್ತವೆ, ಹಾಗೆಯೇ ಉಪ್ಪು ನೀರಿನಲ್ಲಿಯೂ ಸಹ ಕಂಡುಬರುತ್ತವೆ. ಶೈವಲ್ಯಗಳು ಹಸಿರು ಬಣ್ಣದಲ್ಲಿದ್ದು ಅವುಗಳಲ್ಲಿ ಪತ್ರ ಹರಿತು ಇರುತ್ತದೆ. ಅವು ದ್ಯುತಿಸಂಶ್ಲೇಷಣ ಕ್ರಿಯೆಯ ಮೂಲಕ ಆಕ್ಸಿಜನ್ ಅನಿಲವನ್ನು ಬಿಡುಗಡೆ ಮಾಡಿ ವಾತಾವರಣವನ್ನು ಶುದ್ಧೀಕರಣಗೊಳಿಸುತ್ತವೆ. ಮಕ್ಕಳೇ ಚಿತ್ರದಲ್ಲಿ ಗಮನಿಸಿ. ಈಗ ನಾವು ಸೂಕ್ಷ್ಮಾಣುಜೀವಿಗಳ 5ನೇ ವಿಧವಾದಂತಹ ಪ್ರೋಟೋಜೋವಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಮೀಬಾ, ಪ್ಯಾರಾಮೀಸಿಯಂ ಇವು ಪ್ರೋಟೋಜೋವಗಳಾಗಿದ್ದು ಏಕಕೋಶೀಯ ಜೀವಿಗಳಾಗಿವೆ. ಈ ಪ್ರೋಟೋಜೋವಗಳು ಸೂಕ್ಷ್ಮಾಣುಜೀವಿಗಳಲ್ಲೇ ಅತ್ಯಂತ ದೊಡ್ಡದಾದ ಗಾತ್ರವನ್ನು ಹೊಂದಿವೆ. ಅಮೀಬಾ, ಯೂಗ್ಲಿನಾ, ಪ್ಯಾರಾಮೀಸಿಯಂ, ಟ್ರಿಪನೋಸೋಮಾ, ಎಂಟಮೀಬಾ ಹೀಗೆ ಇವೆಲ್ಲವೂ ಕೂಡ ಪ್ರೋಟೋಜೋವಗಳಾಗಿದ್ದು ಕೆಲವು ಪ್ರೋಟೋಜೋವಗಳು ಮಾನವನಲ್ಲಿ ಅನೇಕ ರೋಗಗಳನ್ನು ಉಂಟು ಮಾಡುತ್ತವೆ. ಮಕ್ಕಳೇ ಇದುವರೆಗೂ ನಾವು ಸೂಕ್ಷ್ಮಜೀವಿಗಳು ಎಂದರೇನು, ಸೂಕ್ಷ್ಮಜೀವಿಗಳು ಎಲ್ಲಿ ವಾಸಿಸುತ್ತವೆ, ಸೂಕ್ಷ್ಮಜೀವಿಗಳ ವಿಧಗಳು ಯಾವುವು ಎಂಬುದರ ಬಗ್ಗೆ ತಿಳಿದುಕೊಂಡೆವು. ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.